ಗ್ಯಾಪ್ చూడరా ಜಾಗ ಉಂಟುకొని ಸಾರ್ವಜನಿಕರಿಗಾಗಿ ಏನಿದೆಯಪ್ಪ ಅಂತ ಹೇಳಿದ್ರೆ ಬಸ್ಸಿನ ವ್ಯವಸ್ಥೆ ಅಂತ ಮಾಡಿರೋದು. ಅದರಲ್ಲಿ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಏನಂತ ಹೇಳಿದ್ರೆ ಬಸ್ ಫ್ರೀ ಅಂತ ಮಾಡಿದ್ದಾರೆ. ಬಟ್ ಈಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂತ ಹೇಳಿದ್ರೆ ಎಷ್ಟು ಸಮಸ್ಯೆ ಎಕ್ಸಾಮ್ಸ್ಗಳು, ಟೆಸ್ಟ್ಗಳು ಅಥವಾ ಬೇರೆ ವೈಯಕ್ತಿಕ ಕಾರ್ಯಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಏನಾದರೂ ಒಂದು ಸಮಸ್ಯೆಗಳು ಇರೋದಕ್ಕೇನೆ ಇಷ್ಟು ಜನ ಎಷ್ಟು ವಿದ್ಯಾರ್ಥಿಗಳು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನೋಡ್ಬೋದು. ಎಷ್ಟು ಜನ ಅವರು ಎಕ್ಸಾಮ್ಸ್ ವೈಯಕ್ತಿಕ ಕಾರಣಗಳು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಇದೆ. ಏನಪ್ಪ ಅಂತ ಹೇಳಿದ್ರೆ ಈ ಸರಿಯಾದ ಸಮಯಕ್ಕೆ ನಾವು ಅಲ್ಲಿಗೆ ತಲುಪಿಲ್ಲ ಅಂತ ಹೇಳಿದ್ರೆ ಎಷ್ಟು ಅದ್ರ ಪರಿಣಾಮ ನಮ್ಮ ಎಕ್ಸಾಮ್ ಆಗಿರ್ಬೋದು ಮಕ್ಕಳಿಗೆ ಇವತ್ತು ಎಕ್ಸಾಮ್ ಅವ್ರು ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಯಾವ ರೀತಿ ಆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ, ಅದು ಒಂದು ಮುಂದಿನ ಸಮಸ್ಯೆನೇ ಆಗೋದು. ಈಗ ನಾನು ಒಬ್ಬ ಗೆಸ್ಟ್ ಟೀಚರ್ ಆಗಿ ಸ್ಕೂಲಲ್ಲಿ ವರ್ಕ್ ಹೋಗ್ತಾ ಇದ್ದೀನಿ. ಈಗ ನನಗೆ ಶಾಲೆಗೆ ಒಂದು 8:45 ಬಂದಿದ್ದೀವಿ ಸರ್ ನಾವು. ಅದಕ್ಕೋಸ್ಕರ ಎಷ್ಟೊತ್ತು ಈಗ ನೋಡಿ 9:59 ಇನ್ನೊಂದು 1 ನಿಮಿಷ 10 ಗಂಟೆಗೆ ಇಷ್ಟು ಲೇಟ್ ಆದರೆ ಅವರ ಸರ್ಕಾರ ಏನಕ್ಕೆ ಇದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಸಾರ್ವಜನಿಕರ ಒಂದು ಏನಿದೆ ಅಂತ ಹೇಳಿದ್ರೆ ಅವರ ಒಂದು ಪರಿಸ್ಥಿತಿಗಳಿಗೆ ಅವಶ್ಯಕತೆಗಳಿಗೆ ಪೂರೈಕೆ ಮಾಡೋದಂತ ಒಂದು ಇದಾಗಿದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಆ ವ್ಯವಸ್ಥೆ ಕಾಣಿಸ್ತಾ ಇಲ್ಲ ನಮಗೆ. ಅದರಿಂದ ತುಂಬ ಸಮಸ್ಯೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ 7:30 ಕಾಯ್ತಾ ಇದ್ರಿ, ಬಸ್ ವ್ಯವಸ್ಥೆನೇ ಇಲ್ಲ. ಹುಡುಗರು ಎಕ್ಸಾಮ್ಲಾಗಿಲ್ಲೇ ಬಿದ್ದು ಎದ್ದು ಹೋಗ್ತಾವ್ರೆ, ಎಲ್ಲ ಹಿಡ್ಕೊಂಡು ಹೋಗ್ತಾವ್ರೆ, ನೆತ್ತಾಡ್ಕೊಂಡು ಭಾರಿ ಸಮಸ್ಯೆ ಆಗೈತೆ. ಸುಮ್ಮನೆ ಅವ್ರು ಸ್ಕೋಪ್ ತೋರಿಸ್ಕೊಂಡಾಗ ಎಲ್ಲನೂ ಮಿನಿಸ್ಟ್ರಿಗಳು ಕರೆಸಿ ಅಲ್ಲಿ ಇದು ಮಾಡಿರ್ತಾರೆ ಅಷ್ಟೇ. ಇಲ್ಲಿ ಫಸ್ಟ್ ವ್ಯವಸ್ಥೆ ಮಾಡಬೇಕು, ಆಮೇಲೆ ಅಲ್ಲಿ ಮೀಟಿಂಗ್ ಮಾಡಬೇಕು. ಇದರೆಲ್ಲ ತೊಂದರೆಗಳಾಗ್ತವೆ, ಭಾರಿ ತೊಂದರೆಗಳು. ಈ ಥರ ಮಾಡಬಾರ್ದು. ವ್ಯವಸ್ಥೆ ಫಸ್ಟ್ ಹುಡುಗರಿಗೆ ಮಾಡಿಬಿಟ್ಟು ಆಮೇಲೆ ಇದು ಮಾಡಬೇಕು. ಬೇರೆ ಹುಡುಗರು ದೊಡ್ಡವ್ರು ಹೋಗ್ತಿದ್ರು, ಹುಡುಗರನ್ನ ವ್ಯವಸ್ಥೆ ಮಾಡಬೇಕು. ಬೆಳಗ್ಗೆ 7:30 ಕಾಯ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲ್ ತೋರಿಸ್ಕೊಡ್ಬೇಕಂತಿದ್ರಿ, ಇಲ್ಲೇ ಇದ್ದೀರಿ. ಬಸ್ ಇಲ್ಲ. ಸುಮ್ಮನೆ ಖಾಲಿ ಬಸ್ ಬರ್ತಾವೆ. ಮಿನಿಸ್ಟರ್ ಪ್ರೋಗ್ರಾಮ್ ಅಂತೇಳಿ ಒಂದೊಂದು ತಾಲೂಕಿನಿಂದ 100-150 ಮಾಡ್ಕೊಂಡು ಸ್ಕೋಪ್ ತೋರಿಸ್ಕೊಳಕ್ಕೆ ಹೋಗ್ತಾವ್ರೆ. ಅದ್ರಲ್ಲಿ ಕೂಡ ಜನಗಳಿಲ್ಲ. ಸುಮ್ಮನೆ ಖಾಲಿ ಬಸ್ ಬರ್ತಾವೆ ಕೆಲವು. ಆ ಹುಡುಗರು ಹತ್ಸ್ಕೊಳಲ್ಲ. ಈ ಥರ ಆಗೈತೆ, ಅನಾನುಕೂಲ ಆಗೈತೆ. ಈ ಥರ ಮಾಡಬಾರ್ದು. ಅದೇ ಅಷ್ಟೇ.